ಇವ್ರು ಹೆರ್ದಾಳ ಗಂಡಾಪಟಿ ಕಾಯಿ ಆಗಿತ್ತು ನೋಡು. ಯಾವ ಸೊಳೆ ಮಕ್ಕಳು ಹರಿದಾರೇನ ಗಿಡದಾಗ ಕಾಯಿ ಏಸದಾವು ಸುರುತ್ತು ನೆಲಕ್ಕೆ ಜೋತಾಡಕತ್ತಿದ್ದು ಕಾಯಿ. ಯಾವ ಸೊಳೆ ಮಕ್ಕಳು ಹರಿದಿದ್ದಾಳ್ರಿ ಇವ್ರು. ಅವ್ರ ಹರ ಗಂಟು ಬಿದ್ದು ಬಿಟ್ಟಾರ. ಮೊನ್ನೆ ಮಂದಿ ಸಿಕ್ಕಿದ್ರು ಅವ್ರಿಗೆ ಹಬ್ದಕ್ಕೆ ಮಾಡಿ ಕಳಿಸಿದ್ನಿ. ಅವರು ಇತ್ತಾಗ ತೋಟದ ಕಡೆನ ಬಂದಿರ್ಕಿಲ್ಲ. ಒಂದು 2 ದಿನ ಊರಿಗೆ ಪಾರಿಗೆ ಹೋದೆ ನಾನು. ಇತ್ತಾಗ ತೋಟದ ಕಡೆ ಬರೋಕ್ಕಾಗಿರ್ಕಿಲ್ಲ. ಯಾರು ಹರಿದಾರ ಏನು ನೋಡು. ಈ ಹಿಂಗೆ ಬಿಟ್ರೆ ಇವು ಕಾಯಿ ನನಗೆ ಕೈಗೆ ಹತ್ತೋದನೇ ಇಲ್ಲ. ಮಂದಿ ಹರಿದ ಆಗಿ ಮಾಡ್ತಾರೆ. ಇವನ್ನ ಮೊದಲು ಹರ್ಕೊಂಡು ಹೋಗ್ಬೇಕು. ಇವನ್ನ ಹಣ್ಣು ಆಗೋ ಮಟ್ಟ ಬಿಟ್ರೆ ಹಣ್ಣು ಆಗಿ ಕೊಡೋದಿಲ್ಲ, ಕಾಯಿನೂ ಮನೆಗೆ ಓದ್ ಕೊಡೋದಿಲ್ಲ. ಮಂದಿಗೆ ಅಕ್ಕ ಇವು ಹರ್ಕೊಂಡು ಹೋಗ್ಬೇಕು. ಯಾಕೆ ಸಿದ್ಧನ ತೋಟದ ಕಡೆ ಬಂದಿರ್ಕನೇ ಇಲ್ಲ ಕಂಡ್ರೆ ಕೇಳಲ್ಲೋ ಮಾರಾಯ, ಇವತ್ತು ಕಂಡಿದಿ. ಇಲ್ಲಿ ಬಿಡೋಪಕ್ಕಿರ ನನಗೂ ಒಟ್ಟು ಊರಿಗೆ ಅದು ಹೋಗೋದು ಬಂದಿತ್ತಪ್ಪ ಮಾರಾಯ. 1-2 ದಿನ ಊರಿಗೆ ಹೋಗಿದ್ನಿ. ಯಾವರ ಹುಡುಗರು ಬಂದಿದ್ವು ಏನು ದನ ಕಾಯಿವು ಯಾವ ಬಂದಿದ್ವು ನೋಡು. ಕಾಯಿ ಹರಿದಾರ ನೋಡು ಮಾರಾಯ. ಯಾರ ತಿನ್ನಕ್ಕೆ ಹರ್ಕೊಂಡು ಹೋಗಿರ್ಬೇಕು ಬಿಡ. ನೀನು ಹರ್ಕೊಂಡು ಹೋಗ್ಬಿಡ್ರಿ ಅವನ್ನ ಮನೆಗೆ ಬಿಟ್ರೆ ಹಂಗೆ ಅದೇ ಮತ್ತು ತಿನ್ನಕಾಯಿ ಅವ್ರು ಹರ್ಕೊಂಡು ಹೋಗ್ಕವ ಬಿಟ್ರೆ ಹಂಗೆ ಹರ್ಕೊಂಡು ಹೋಗ್ಬಿಡ ಅವನ್ನ. ಅಷ್ಟ ಮಾಡ್ತೇನೆ ತಡಿಪ್ಪ ಮಾರಾಯ. ಮನೆಗೆ ಹೋಗಿ ಚೀಲ ತೊಗೊಂಡು ಹುಡುಗರ್ನದು ಕರ್ಕೊಂಬರ್ತಾನೆ. ಅಷ್ಟ ಮಾಡ್ತೇನೆ. ನೀವೊಂದು ನಾ ಕರ್ಕೊಂಡು ಹೋಗಲ್ಲ. ಒಲ್ ಬಿಡಪ್ಪ ಮಾರಾಯ. ಎಲ್ಲಿದೆ ಮೊನ್ನೆ ನಮ್ಮ ಹೆಣ್ಮಕ್ಳು ಊರಿಗೆ ಹೋಗಿದ್ರಲ್ಲ, ಅಲ್ಲಿ ಬೀಗರು ಗಿಡ ಅದಾವ ಕೊಟ್ಟು ಕಳ್ಸ್ಯಾರ. ಅವರು ಹಾಕ್ಯಾರ ಇವರು ಉಪ್ಪಿನಕಾಯಿ ಅದು ಅದಾವು ಬೇಡ. ತಡಿಪ ಹಂಗಾರ ಇವು ಬಿಟ್ರೆ ಕೈಗೆ ಹತ್ತೋದಿಲ್ಲ ಕಾಯಿ. ಹರಿ ವ್ಯವಸ್ಥೆ ಮಾಡ್ತಾನೆ, ಮನೆಗೂ ಬರ್ತಾನೆ. ದೊಡ್ಡ ಜಿಪು ನೀವು ಸಿದ್ದಪ್ಪ ಅಂತಾಗ ಯಾವರ ತಿನ್ನು ಬದಕ ಯಾರ ಅವನ್ನ ಕಾಯಿ ಹರಿದಿದ್ದಾರ ಮಂದಿ ಹರಿದಾರ ಅಂತ ಇದನ್ನು ಮಾಡತ್ತಾನ. ನಂಗೆ ಅದಕ್ಕೆ ಬಿಟ್ಬಿಡು. ಈ ಗಿಡದಾಗ ಮಾವಿನಕಾಯಿ ತೆಳಗದ ಜೋತಾಡಕತ್ತಾವು. ಕೈ ಏನು ನಿಲ್ಕ್ತಾವ ನೋಡ. ಯಾರು ಇಲ್ಲ. ನಂಗೆ ನಿಲ್ಕೋಷ್ಟ ಹರ್ಕೊಂಡು ಹೋಗ್ಬೇಕು. ಲೇ ಶಿವ್ಯ ಬಸ್ಯ ಬರ್ಲಿ. ಈಗ ಮಧ್ಯಾಹ್ನದಾಗ ಯಾರು ಇಲ್ಲ. ಗಿಡದ ಕಡೆ ಹರ್ಕೊಂಡು ಹೋಗೋಣ ಬರ್ರಿ. ಲೇ ಸೋಳೆ ಮಗನ ಬರೀ ಜಿಗದಾಡ್ಕೊಂತ ನಿಂದಿರ್ತೀನ ಕಾಯಿ ಹರಿತಿದೆ. ಲೇ ನೀ ಗಿಡ ಏರ್ಕೊಂಚಲಿಲ್ಲಪ್ಪ ಮತ್ತು ಕಾಯಿ ಹರ್ಕೋಬಾ. ನನಗೆ ಇವತ್ತು ಕಾಯಿ ಹರ್ಕೊಂಡು ಹೋಗೋ ಮನಸ್ಸೇ ಇಲ್ಲ. ಯಾಕಂದ್ರೆ ಮೊನ್ನೆ ಹರ್ಕೊಂಡು ಹೋಗಿ ತಿಂದೇವಿ ಹುಳಿ ಜೊಟ್ಪ ಮರೆ. ನನಗೆ ಕಾಯಿ ತಿನ್ನೋ ಮನಸ್ಸೇ ಇಲ್ಲ. ಸುಮ್ಮನೆ ಹಂಗೆ ನಾನು ಕೂಡ ಟೈಮ್ ಪಾಸಿಗೆ ಬಂದಿಲ್ಲ. ಗಿಡ ಏರಕ್ಕೆ ಮಜಾ ಬರ್ತೈತೆ ಅಂತಂದು ನಾವು ಅಲ್ಲಪ್ಪ. ಯಾಕಲೇ ಇವ್ರ ಗಿಡದಾಗ ಯಾಕೆ ಏರ್ ಕುಂತಿರ್ಲಿ. ಇವ ಸಿದ್ದಪ್ಪ ದೊಡ್ಡಪ್ಪ ನೋಡಿ ನಂದ್ರೆ ಬಡಿತಾನ್ಲೆ. ಅವೇನು ಅನುಮಾನ ಮಾಡೋದಿಲ್ಲ. ಹೋಗಿ ಮನ್ಯಾನಾರ ಕೈಯಾಗ ಕೊಡ್ತಾನೆ. ಇವ್ರ ಗಿಡ ಯಾಕೆ ಏರಿರಲಿ, ಬರಲಿ ಇಳಿದು ಬರಲಿ. ಅವೇನು ಮಾಡ್ತಾನೆ ಅವ್ರ ಕೈಯಾಗ ಯಾರು ಸಿಗ್ತಾರೋ ಮರ. ಈಗೇನು ಈ ಹೊತ್ನಾಗ ಬರ್ತಾನೆ. ನಾವು ಮಧ್ಯಾಹ್ನದಾಗ ಮನ್ಯಾಗ ತಾನೋ ಎಲ್ಲದಾನೆ ಏನು ಈ ಹೊತ್ನಾಗ ಯಾರು ಬರ್ಬೇಕು. ಲೇ ಶಿವ್ಯ ನೀ ಬಾರ್ಲೆ, ನಿನ್ನೂ ಬಡಿಸ್ತಾನೆ ನೋಡು. ಅವ್ ಬಸ್ಯಾನ್ ಕೂಡ ಬೆನ್ನಾಯ್ತು ಅಡ್ಯಾಡಕತ್ತಿ ಅಂತ. ಇಲ್ಲೇ ಇದನ್ನ ಗಿಡ ಯಾರ್ದು ಮಾಡೀರಿ? ಇದನ್ನ ಹೊಲ ಯಾರ್ದು ಮಾಡಿರಿ ನೀವು? ಆ ಸಿದ್ದಪ್ಪಗ ದೊಡ್ಡಪ್ಪ ಅಂದ್ಲಿ ಮೊನ್ನೆರ ನಿಮ್ಮನ್ನ ಅವ್ರ ಗಿಡಕ್ಕೆ ಕಾಯಿ ಹರ್ಯಾಕ ಹೋದಾಗ ಬಡ್ದಾನಂತಲ್ಲ ಅವ. ಮನ್ಯಾಗ ನಮ್ಮಪ್ಪ ಹೇಳತ್ತಿದ್ದ ಬರ್ಲಿ ಹೋಗುನ. ಬಿಡ್ಲೆ ಅವನ ಕೈಯಾಗ ಯಾರು ಸಿಗ್ತಾರ? ಮೊನ್ನೆ ನಾವು ಕೀರ್ತಿನ ಕಾವ್ಯನ ಕರ್ಕೊಂಡ್ ಬಂದಿದ್ವಿ. ಆ ಎಬಡಿಗಳು ಎತ್ತಾಗ ಬಾಯಿ ತಕೊಂಡ್ ನಿಂತಿದ್ವಿ. ನಾವು ಬಂದದ್ದು ಹೇಳೇ ಇಲ್ಲ. ನಾವು ಆ ಸುಳ್ಳು ಅವ್ರಿಬ್ಬರನ್ನು ಕರ್ಕೊಂಡು ಹೋದಿವ್ಲಿ. ಅವ್ರನ್ನ ಕರ್ಕೊಂಡು ಹೋದಲ್ಲೇನ ನಾವು ಸಿಕ್ಕಾಕೊಂಡಂಗಾತ. ಇಲ್ಲಿರ ನಾವು ಸಿಗತಿರ್ಕಿನ ಇಲ್ಲ. ಅದಕ್ಕೆ ಈ ಸಲ ಹೇಳೇ ಇಲ್ಲಲ್ಲಿ ಅವ್ರಿಗೆ ಯಾರಿಗೆ ಹಂಗೆ ನಾವು ಬರೋಂಗೆ ಬಂದಿಲ್ಲ. ಲೇ ಹಾಪ್ ಸೋಳೆ ಮಕ್ಕಳ ಹೋರ್ಲೆ ಬಿಟ್ಕೊಟ್ಟ ಹೋರಿ ಬ್ಯಾಡ. ಹೋಗ್ಲೇ ನೀವು ಅಲ್ಲಿರ ಹೋಗ್ರಿ. ನಮ್ಗೆ ಯಾಕೆ ಹೇಳಾಕತ್ತಿ? ನಾವು ಬರೋದಿಲ್ಲ. ಇದು ಪುಕ್ ಸೋಳೆ ಮಗ ಐತಿ ಅತ್ತಾಗ ನಮಗೂ ಹರ್ಕೊಂಡು ಹೋಗಾರಿಗೆ ನಮಗೂ ಬೇಡ ಅನ್ನಕತ್ತೈತಿ. ನಮ್ಮನ್ನು ಹೆದರ್ಸಾಕತ್ತೈತಿ. ಹೋಗಲೇ ಪುಕ್ ಸೋಳೆ ಮಗನ, ಅಂಜಬುರ್ಗ್ ಸೋಳೆ ಮಗನ. ಯಪ್ಪ ಏನಾರ ಮಾಡ್ಕೋರಿಪ್ಪ. ಯಪ್ಪ ನಾ ಹೊಕ್ಕೇನೆ ಎಲ್ಲಿ ತಗಲು. ಲೇ ಶಿವ್ಯ ಅವ್ ಹೇಳೋದು ಖರೆ ಐತ್ಲೆಪ್ಪ. ನಮ್ಗೆ ಸಾಕು ಎದಕ್ಕೆ ಬೇಕಪ್ಪ ಹೋಗೋಣ. ಇನ್ನೂ ಪರಂಗಿ ಗಿಡಕ್ಕೆ ಹೋಗೋಣ ಬಾ. ಪರಂಗಿ ಕಾಯಿ ಹರ್ಕೊಂಬರೋಣ. ಇವ್ರು ಜವ್ರ ಹೊಲದ ಮ್ಯಾರಿಗೆ ಒಂದು ದೊಡ್ಡ ಗಿಡ ಐತಲ್ಲಿ. ಅಲ್ಲಿ ದಾರಿ ಹೊಲದಂತಲ್ಲಿ ಪರಂಗಿ ಗಿಡ. ಹೋಗಿ ಅಲ್ಲಿ ಯಾರು ಹೋಗ್ಬೇಕು? ಕಾಯಿ ಹಂಗೆ ಇರ್ತಾವೆ. ಹೋಗಿ ಅಡ್ಡಾಡ್ಕೊಂತ ಹೋಗಿ ಹರ್ಕೊಂಬರೋ ಬಾಲೆ. ಈ ಮಾವಿನಕಾಯಿ ಬೇಡ. ಬರೋದು ಬಂದೆ ಒಂದು 4 ಕಾಯರ ಹರದ್ ಕಿಸೆದಾಗ ಇಟ್ಕೊಲೆ ಸೋಳೆ ಮಗನ. ಬರೇ ಮಾತಾ ಹೇಳಾಕತ್ತಿಲ್ಲ ನೀನು ಹಿರಿದವಳ. ಎಲೆ ಶಿವ್ಯ ನಿನಗೆ ಹೊಲಕ್ಕೆ ಬಾ ಅಂದಿದ್ದಿಲ್ಲ ಸೋಳೆ ಮಗನ. ನಾನು ಬೋರ್ ಚಲೋ ಮಾಡಾಕ ಮುಂಜಾನೆಯಾಗ ಹೋಗೇನಿ. ಹೊಲಕ್ಕೆ ಬಾರಪ್ಪ ಅಂತ ಹೇಳೀನಿ. ಈ ಉಡಾ ಸೋಳೆ ಮಗನ ಕೂಡ ಅಡ್ಡಾಡಕತ್ತೀಯ. ಬಸ್ಯಾ ನಿನಗೆ ಹೇಳಾಕತ್ತೆ ಬಾ ದಿನ ಆತ್ಲೇ. ನಿನ್ನ ಕಡ್ದು ಕುಂದ್ರಬೇಕಾಗೈತಿ. ಬೇಷಂಗ ನಿನ್ನ ಕಿವಿ ಗೆಮ್ಮೆ ತಿರ್ಗೋಂಗೆ ಬಿಟ್ನಿ ಅಂದ್ರೆ ನಿನ್ನ ಈ ಉಡಾ ಸೋಳೆ ಮಕ್ಕಳು ಕೂಡ ಅಡ್ಡಾಡ್ದು ಬಿಡ್ತಿದ್ದೆ. ನೀನು ಹೊಲಕ್ಕೆ ಬಾರಪ್ಪ ಹೊಲದ ಕಡೆ ಆತಾಗಂತ ಹೇಳಿ ಹೋಗೇನಿ ಮುಂಜಾನೆಯಾಗ. ಹ್ಞೂ ಯಜ್ಜ ಅಂದಿದ್ದೆ. ನನ್ನ ಕಡೆ 10 ರೂಪಾಯಿನೂ ಇಸ್ಕೊಂಡಿದ್ದಿ. ಈ ಎಳೆ ಆತು ಮಾತು ನಾನು ಹೊಟ್ಟೆ ಹಸದ ಮನೆ ಕಡೆ ಹೊಂಟೆ. ನಾನು ಈ ಗಿಡದಾಗ ಕುಂತಿದ್ದೆ ಸೋಳೆ ಮಗನ. ಇಳಿತೇನಿಲ್ಲ ಬರ್ತೀನಿ. ನಿನ್ನ ಕಲ್ಲಿಗಿಲ್ ತೋಲೆ.
ಅಯ್ಯೋ ಬಸ್ಸ ನಿಮ್ಮ ಅಜ್ಜ ಬಂದ್ಲಿ, ನಿಮ್ಮ ಅಜ್ಜ ನೋಡಿನಲ್ಲಪ್ಪ. ನಾವು ಯಾರು ಇದ್ರಕ್ಕೆಲ್ಲ ಹರ್ಕೊಂಡು ಹೋಗ್ಬೇಕಂದ್ರ ಇವ್ ಯಾಕೆ ನೋಡಿದ? ಈ ಅಜ್ಜ ಬರ್ತೀನ ಅತ್ತಾಗ ಬರಾಕತ್ತಿದ್ದೆ ಹೊಲದ ಕಡೆನ. ಈ ದಿವ್ಯ ಅದ ನೋಡಿ ನಾನು ಇಲ್ಲಿ ಕರ್ಕೊಂಬಂದಾನ. ಯಪ್ಪ ನನಗೆ ಒಟ್ಟ ನನಗೆ ಮನಸ್ಸಿದ್ರಕ್ಕೆಲ್ಲ ಮಾವಿನಕಾಯಿ ಹರಿದೆ ನಾವು ಒಲ್ಲೆ ಅನ್ನಕತ್ತಿದ್ನಿಪ್ಪ. ಈ ದಿವ್ಯಾನ ಮಾಡಿದ್ನಪ್ಪ, ದಿವ್ಯಾ ಕರ್ಕೊಂಬಂದಾನ ಅಜ್ಜ. ನನಗೆ ಬರೋ ಮನಸ್ಸಿದ್ರಕ್ಕಿಲ್ಲ. ಅಜ್ಜ ಬನ್ನಿ ಬನ್ನಿ, ನಮ್ಮ ಅಪ್ಪನ ಮುಂದೆ ಅದು ಹೇಳ್ಬೇಡಿ ಅಜ್ಜ. ಇಳಿ ಮತ್ತೆ ಕೆಳಗಿಳಿಲೆ ಸೋಳೆ ಮಗನ. ನೀ ಕೆಳಗಿಳಿದ ಬರಲಿಲ್ಲ ಅಂದ್ರೆ ನಿಮ್ಮ ಅಪ್ಪನ ಮುಂದೆ ಹೇಳೋದ ಕರೆ. ನಾನು ನಿಮ್ಮ ಅಪ್ಪನ ಮುಂದೆ ಹೇಳಿ ನೀನು ಬಾರ್ಕೋಲ್ ತೊಗೊಂಡು ಚಟಾಡಿಸಕಸ್ತಂತಳಿ ನೀನು. ಜಾರ್ ಸೂಟಿ ಐತೆ ಅಂದ್ರೆ ಸೋಳೆ ಮಕ್ಕಳ ಗಿಡ 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 ಅಡ್ಡಾಡಕತ್ತೀರಿ. ಹೊಲಕ್ಕೆ ಬಾ ಅಂತ ಹೇಳೇನಿ. ನಾವು ಅಕ್ಕೇನ್ಲೆ ಬಸ್ಸಾರ ಓಡೋಗ್ತೇನೆ. ಎಲೆ ತುಡುಗು ಸೋಳೆ ಮಗನ ಓಡ್ ಹೊಂಟಿಯ? ಓಡಿ ಹಾಕೊಂಟಿ ಬಾಯಲ್ಲಿ ನಿಂದರಿಲೆ. ನೀನು ಹೇರ್ದಾವ್ ಹಡ ನೀನು. ಈ ಅಜ್ಜ ನಾನು ಓಕೇನಿ. ಅಲ್ಲ ಸೋಳೆ ಮಕ್ಕಳು ನನ್ನ ಕೈಗೆ ಸಿಗ್ಲಂಗ ಅವು ಇವು ಕೂಡಿ ಹಂಗೆ ಹೋದ್ರು ನೋಡು. ಅವ ಅತ್ತಾಗ ಓಡಿ ಹೋದ, ಇವು ಇತ್ತಾಗ ಹೋದ. ಸೋಳೆ ಮಕ್ಕಳು ಎಷ್ಟಾರ ಹುಡ ಸೋಳೆ ಮಕ್ಕಳು ಇದ್ದಾರಪ್ಪ ಯಪ್ಪ ಇವರು. ಸಂತಿಯ ದಾರ್ಯಾಗ ಸಂಪನ್ನ ಕುಂತಾನ, ಸಂಪನ್ನ ಕುಂತಾನ, ಅವನ್ಯಾರ ನಮ್ಮವ್ವ, ಅವನ್ಯಾರ ನಮ್ಮವ್ವ. ಕುಸುಗಲ್ಲ ಶರಿಪಜ್ಜ, ಕುಸುಗಲ್ಲ ಶರಿಪಜ್ಜ, ಅಲ್ಲೇ ನೋವ. ಯಾಕ ಗಿರ್ಜಕ್ಕ ಏನು ಒಳ್ಳೆ ಖುಷಿ ಅದಿ ಬಿಡ. ಹಾಡಾಗ ಅಂತ ಬರಾಕತಿಯಲ್ಲ, ಯಾಕ ಇತ್ತಾಗ ಹೋಗಿದ್ದಿ? ಕವಲೆಗೆ ಹೋಗಿದ್ದೀನಿ ಕೆರಗಿದೆ. ಯವ್ವ ಕವಲೆಕ್ಕೆ ಹೋಗಿದ್ನಿ. ಮೊನ್ನೆ ಮಿಷನ್ ಹಾಕಿಸ್ಕೊಂಡು ಬಂದು ಚೀಲ ಹಂಗೆ ಇಟ್ಟಾರ. ಮನಕಾಳು ಹಸ್ ಮಾಡೀನಿ ಅವನ್ನ. ಮತ್ತು ಅವನ್ನ ಸಾನ್ಗಿ ಬಿಡ್ತೀನಿ ತೊಳ್ಕೊಂಬರ್ಬೇಕಂತ ಬಂದೇನಿ. ನಮ್ಮ ಆಯಿ ನಳ ಬಂದಾಗ ಮನ್ಯಾಗ ತೊಳಿತೇನಂದ್ರೆ ತೊಳಿಗೊಡ್ಲಿಲ್ಲ. ಅವ ಮನ್ಯಾಗ ಇಲ್ಲೇ ತೊಳ್ಕೊಂತ ಕುಂದಿರ್ತೀನಿ. ಮನ್ಯಾಗ ನೀರಾಗಿ ಮಾಡ್ಕೊತ ನಳದ ನೀರು ಸಾಲೋದಿಲ್ಲ ಬಿಡೋದಿಲ್ಲ. ನಿಂದಾರ ಏನೈತೆ ಹಾರೆ ಈಗೇನು ಹೊಲಕ್ಕೆ ಹೋಗೋದಿಲ್ಲ ಬಿಡೋದಿಲ್ಲ. ಹೋಗಿ ಕವಲೆಗೆ ಹೋಗಿ ತೊಳ್ಕೊಂಬರೋಗಂತ ಬೇದವ ನನ್ನ ಕವಲೆಗೆ ಹೊಂಟೇನಿ. ಯವ್ವ ನಿಮ್ಮ ಆಯಿನಾರ ಎಷ್ಟು ಇದ್ದಾಳವ, ಎಟ್ಟಾರ ಬೆರಕಿದ್ದಿತ್ತದ ಮುದುಕಿ. ಮನ್ಯಾಗ ತೊಳಿತೇನಂದ್ರೆ ಬೇಡ ಅಂತ. ನನಗೆ ನಿಮ್ಮ ಆಯಿ ನೋಡಿದ್ರೆ ಅಷ್ಟೇ ಸಿಟ್ಟು ಬರೋದಿಲ್ಲ ನೋಡು. ಈಗ ನಿನ್ನ ತಲೆ ತಿನ್ನೋದಲ್ದ ನಿನ್ನ ಕಾಡೋದಲ್ದ ನಮ್ಮ ಆಯಿ ಮುಂದೂ ಹೇಳ್ತಾಳೆ. ಮಾತಾಡ್ಕೊತ ಕುಂತ್ರಂದ್ರೆ ಕಂಡಪಟ್ಟಿ ಹೊತ್ತು ಕುಂದಿರ್ತಾರ. ನನಗಂತೂ ಅಷ್ಟೇ ಸಿಟ್ಟು ಬರೋದಿಲ್ಲ. ನಮ್ಮ ಆಯಿಗೂ ಹಂಗೆ ಯಾಕ ಹಿಂಗೆ ಅಂತೆಲ್ಲ ಹೇಳ್ಕೊಡ್ತಾಳೆ. ಹೋಲ್ ಬಿಡಪ್ಪ, ಹೋಲ್ ಬಿಡಲಿಯಪ್ಪ ಗಿರ್ಜ. ಅಲ್ಲಲ್ಲಿ ಸುವರ್ಣ ಯಾಕೆ ಯಾವಾಗಿದ್ರು ಹಂಗೆ ಇದ್ದಾಳಲ್ಲಪ್ಪ. ನನ್ನಾರ ಬಿಡ್ತಾಳೆ ನಂದು ತಲೆ ತಿಂದು ಇಡ್ತಾರಲ್ಲಪ್ಪ ತಾಯಿ ಮಗನು ಕೂಡಿ ಅವ್ರು. ಏನು ಮಾಡ್ಬೇಕು? ಯವ್ವ ಗಿರ್ಜಕ್ಕ, ಈಕಿ ನಿನ್ನ ಮಗಳ ಎಷ್ಟು ಎತ್ತರಾಗ್ಯಾಳಲ್ಲಿ. ನಿನಕಿನ ಎತ್ತರ ಕಾಣಕತ್ತಾಳಿಕಿ. ಹುಡುಗಿ ತೆಳ್ಳಗ ಎತ್ತರಾಗಿ ಎಷ್ಟು ದೊಡ್ಡದಾಗೈತಿ. ಹ್ಞೂ ಸುವರ್ಣಿ ಹಾಸ್ಟೆಲ್ನಾಗ ಇದ್ಲಕ್ಕಿ. ಈಗ ಸಾಲು ಸೂಟಿ ಕೊಟ್ಟತಿ. ನಮ್ಮ ಊರಿಗೆ ಹೋಗಿದ್ಲು, ಸಾಲು ಸೂಟಿ ಕೊಡ್ತೀವಿ. ಅಲ್ಲಿ ಜಾತ್ರೆ ಉರುಸು ಎಲ್ಲ ಮಾಡ್ಕೊಂಡು ಈಗ ಬಂದಾಳ. ಚಂದಾಗಿವ ಆರಾಮದಿಯ? ನಿಮ್ಮ ಅಮ್ಮಾರದ ಆರಾಮದಾರ? ಹ್ಞೂ ರೀ ಆಂಟಿ ಆರಾಮದಾರ್ರಿ. ಬೇಷ ಆತು ಬಿಡುವ. ಶಾಲ್ಯಾಗ ಚಂದಾಗಿ ಅಭ್ಯಾಸ ಮಾಡಿಕೊಂಡು ಪರೀಕ್ಷೆದಾಗ ಚಂದಾಗಿ ಬರ್ದಿರಿಲ್ಲೋ? ಹ್ಞೂ ರೀ ಆಂಟಿ ಚಲೋ ಆಗ್ಯಾವ್ರಿ. ಚಲೋ ಬರ್ತೀನಿ ರೀ.